ಶರಣು ಶರಣಾರ್ಥಿ ಹಾಲಯ್ಯನವರೇ, ಬನ್ನಿ. ಶರಣು ಶರಣಾರ್ಥಿ ಹಾಲಯ್ಯನವರೇ, ಶರಣು ಶರಣಾರ್ಥಿ ಹಾಲಯ್ಯನವರೇ. ಹೆಚ್ಚಿನ ಭಾರ ಪಡಿಸ್ಬಿಟ್ಟಿಲ್ಲ. ಅಯ್ಯೋ ದೇವರೇ, ನಾನು ಈ ಬರೀ ಹ್ಯಾಕ್ ಈ ಭಾರದಿಂದ ನಾನು ಹ್ಯಾಕ್ ಪಾರಾಗಲಿ? ಯಾರು ಏನಾದರೂ ಅಂತಿದ್ರೆ ನನ್ನ ಮನಸ್ಸು ಯಾವಾಗಿರಲಿಲ್ಲ ಕಲ್ಯಾಣಿ. ಮತ್ತೇನಾಯ್ತು? ನಾನು ಜೋಯಿಸ್ರ ಮನೆಗೆ ಹೋಗಿ ಪಾದರಕ್ಷೆಗಳು ಕೊಟ್ಟು ಬರ್ತಾ ಇರುವಾಗ ದಾರಿನಲ್ಲಿ ಬಸವಣ್ಣವರು ಎದುರು ಕಟ್ತಾ ಇದ್ದರು. ಅವರು ನೋಡಿ ಭಕ್ತಿಯಿಂದ ಶರಣ ತಂದಿದ್ದರು. ಅವರ ಪಾದ ಧೂಳಿಗೂ ಸಮವಲ್ಲದ ನನ್ನ ಬಳಿ ಬಂದು ಆ ನನ್ನ ದೇವರು ನನ್ನ ವಂದನೆಗೆ ಪ್ರತಿಯಾಗಿ ಶರಣು ಶರಣಾರ್ಥಿಗೆ ನನ್ನ ಒಂದು ಶರಣಿನ ಬದಲಿಗೆ ಹೆಚ್ಚಿನ ಶರಣಿನ ಭಾರ ನನ್ನ ಯಾರ ಪಾದವನ್ನು ಮುಟ್ಟೋದಕ್ಕೆ ಹಗಲು ರಾತ್ರಿ ನಾವು ತಪಸ್ಸು ಮಾಡ್ತಾ ಇದ್ದೀವಿ, ಆ ದ್ಯಾವರೇ ಬಂದು ನಮ್ಮ ಕಾಲನ್ನು ಮುಟ್ಟುಬಿಟ್ರೆ ಹೆಂಗಾಗುತ್ತೆ ಹೇಳು ಕಲ್ಯಾಣಿ? ಎಂತ ಅಪಚಾರ ಆಯ್ತು! ನನ್ನಪ್ಪ ಬಸವಣ್ಣವರು ನಿಮ್ಗೆ ಶರಣು ಶರಣಾರ್ಥಿ ಅನ್ಕೊಂಡೆ. ನೀವು ಪಾದ ಮುಟ್ಟಿ ಅವ್ರ ಪಾದ ಧೂಳನ್ನ ನಿಮ್ಮ ಹಣೆಗೆ ಹಚ್ಕೊಂಡಿದ್ದಿದ್ರೆ ಯಾವ ಅಪಚಾರನೂ ಆಗ್ತಿರ್ಲಿಲ್ವಲ್ಲ. ನಿಮ್ಮ ಮಾತು ಸತ್ಯ ಕಲ್ಯಾಣಿ. ಆದ್ರೆ ನನ್ನ ಸ್ವಾಮಿಯ ಮುಖವನ್ನು ನೋಡೋ ಸಂತೋಷದಲ್ಲಿ ನನಗೇನು ತೋಚಲಿಲ್ಲ. ಆದ್ರೆ ಈಗ ನನ್ನ ಬಸವದೇವರು ನನ್ನ ಮೇಲೆ ಹೊರಿಸುವ ಈ ಶರಣಾರ್ಥಿಯ ಭಾರವನ್ನು ನಾನು ಹೇಗೆ ಕಳೆದುಕೊಳ್ಳಿ? ನನ್ನ ತಲೆಯನ್ನು ಕತ್ತರಿಸಿ ಸ್ವಾಮಿಯ ಪಾದಕ್ಕಿಟ್ಟು, ಪ್ರಭು ನೀವು ಹೊರಿಸಿರೋ ಈ ಶರಣಾರ್ಥಿಯ ಹೊರಗನ್ನು ನೀವೇ ಇಳಿಸಿ ನನ್ನನ್ನು ಪಾವನಗೊಳಿಸಿ ಅಂತ ಬೇಡಿಕೊಳ್ಳೆ. ಏನು ಮಾಡಲಿ? ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇರುತ್ತೆ. ಅದಕ್ಕೋಸ್ಕರ ನಾವು ಚಿಂತೆ ಮಾಡೋ ಅಗತ್ಯ ಇಲ್ಲ. ನಾವು ನಂಬಿರೋ ದೈವ ನಮ್ಗೆ ಯಾವತ್ತೂ ಕೈ ಬಿಡಲ್ಲ. ಈ ಸಮಸ್ಯೆಗೆ ಪರಿಹಾರ ಏನಪ್ಪಾ ಅಂದ್ರೆ ನನ್ನ ಎಡಗಡೆ ತೊಡೆ ಚರ್ಮ ಮತ್ತೆ ನಿಮ್ ಬಲಗಡೆ ತೊಡೆ ಚರ್ಮ ತೆಗೆದು ಆ ನನ್ನಪ್ಪಗೆ ಚೆನ್ನಾಗಿರೋ ಪಾದರಕ್ಷಣ ಹೊಲ್ದು ಕೊಟ್ರೆ ನಮ್ ಜನ್ಮನೂ ಸಾರ್ಥಕ ಆಗ್ತೈತೆ, ನಿಮ್ ಋಣಭಾರನೂ ಕಮ್ಮಿ ಆಗ್ತೈತೆ. ಎಂಥ ಒಳ್ಳೆ ಪರಿಹಾರ ಹೇಳ್ತೆ ಕಲ್ಯಾಣಿ, ಎಂಥ ಒಳ್ಳೆ ಪರಿಹಾರ ಹೇಳ್ತೆ. ನೀನು ನಿಜವಾಗಲೂ ನನ್ನ ಪಾಲಿಗೆ ಯಾರು? ನಮ್ಮಿಬ್ಬರ ದೇಹದ ಚರ್ಮವನ್ನು ಸ್ವಾಮಿಗಳ ಪವಿತ್ರವಾದ ಪಾದ ಹುಟ್ಟಿದ್ರೆ ನಮ್ಮ ಎಲ್ಲ ಪಾಪಗಳು ನಾಶವಾಗಿ ಹೋಗುತ್ತೆ. ಈಗಲೇ ಶುರು ಕಂಡ ಅಣ್ಣನವರೇ, ಹರಳಿನವರು ಬಂದು ಹೊರಗೆ ನಿಂತಿದ್ದಾರೆ. ಹರಳಿನವರು ಬಂದಿಲ್ಲ? ಹೌದು ಅಣ್ಣನವರೇ. ಅಣ್ಣವರೇ, ಹರಳಿಯವರೇ, ಮನೆಯ ಹೊರಗೆ ಏಕೆ ನಿಂತಿರುವೆ? ಬನ್ನಿ ಒಳಗೆ, ಬನ್ನಿ.
ಬಹಳ ಆನಂದವಾಯಿತು. ಶರಣು ಶರಣು ಕುಳಿತುಕೊಳ್ಳಿ. ಹೇಳಿ, ಈ ಅಲ್ಪ ನಿಮಗೋಸ್ಕರ ಭಕ್ತಿಯಿಂದ ತಂದಿರುವ ಈ ಕಾಣಿಕೆಯನ್ನು ಸ್ವೀಕರಿಸಬೇಕು. ಕಾಣಿಕೆ ಬಹಳ ಸುಂದರವಾಗಿದೆ. ಇದರ ವೈಶಿಷ್ಟ್ಯವೇನು? ಈ ಪಾದರಕ್ಷೆ ಮತ್ತು ನನ್ನ ಹೆಂಡತಿಯ ತೊಡೆಯ ಚರ್ಮದಿಂದ ಮಾಡಿದ್ದಾರೆ. ಶರಣು ಅಂತ ಒಂದು ಬಾರಿ ಹೇಳಿದರೆ ಅದಕ್ಕೆ ಪ್ರತಿಯಾಗಿ ಶರಣು ಶರಣಾರ್ಥಿ ತಾಯಿ ಎರಡು ಬಾರಿ ಹೇಳಿ ನನ್ನ ಮೇಲೆ ಶರಣಿನ ಭಾರವನ್ನು ಆ ಋಣ ಭಾರವನ್ನು ಕಳ್ಕೊಳ್ಳೋದು ಹೇಗೆ ಅಂತ ತಿಳಿದೆ. ಇವುಗಳನ್ನು ಮೆಟ್ಟಿ ನಿಮ್ಮ ಶಿವಶರಣರ ಚರ್ಮದಿಂದ ಮಾಡಿದ ಈ ಪಾದರಕ್ಷೆಗಳನ್ನು ನನ್ನ ಕಾಲಿಂದ ಮೆಟ್ಟಿದರೆ ಸಾಕ್ಷಾತ್ ಶಿವನನ್ನೇ ತುಳಿದಂತಾಗುವುದಿಲ್ಲವೇ? ಈ ಪವಿತ್ರವಾದ ಪಾದರಕ್ಷೆಗಳನ್ನು ಮೆಟ್ಟಿ ನಾನು ಅವರ ನರಕಕ್ಕೆ ಹೋಗಲು ಹರಲಿಲ್ಲ. ಈ ಪವಿತ್ರವಾದ ಪಾದರಕ್ಷೆಗಳನ್ನು ಮೆಟ್ಟಲು ನಾನು ಅರ್ಹನಲ್ಲ. ಇವುಗಳು ತಲೆಯನ್ನು ಹೊತ್ತು ಶರಣರ ಈ ಚೆಮ್ಮಾವುಗೆಗೆ ಪೃಥ್ವಿ ಸಮಬಾರದು. ಇಂಥ ಭಕ್ತಿಯ ಕಾಣಿಕೆಯನ್ನು ಪಡೆಯಲು ಅರ್ಹರು ಒಬ್ಬನೇ. ಆ ಸಂಗಮ ಇವಳು ಅರಿಶೀಲಿಸಿ ತೆಗೆದುಕೊಳ್ಳಿ. It's a small tribute to our Sharanas. Just a one word. Just Basavana said Sharanu Sharanarthi like 2 times, right? How many times we take like a lot of credits from we don't care. But see how Sharana was worried and he was thinking that I have to pay back and he peeled his own skin and made pair of shoes and then they offered it to Basavana. But what did he say? He would have wore it easily, but he put it on his head and he offered that to a temple. So it is still there. If you guys go to Bagewadi, you can see those pair of slippers. It's still there. They still do a puja. So with all this, and I'm 100% sure we are all Bhakta Haralaya in one or different way. For example, we respect our teachers, we respect our elders and all seniors here, right? So same way, I wanna request one thing. Close your eyes, thinking you all are Bhakta Haralaya,
and think about Lord Basaveshwara or Guru Basaveshwara and repeat after me. Don't sing with me and repeat after me. Close your eyes. Just think about Lord Basaveshwara, Guru Basaveshwara or your home God also. Okay? Thank you. Close your eyes. ತಂದೆ ನೀನು ತಾಯಿ ನೀನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವಾ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಅಲಲ್ಲದ್ದು ನೀರಲ್ಲದ್ದು ಅಲಲ್ಲದ್ದು ನೀರಲ್ಲದ್ದು ಒನ್ ಮೋರ್ ಟೈಮ್ ತಂದೆ ನೀನು ತಾಯಿ ನೀನು ಎವ್ರಿವನ್ ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವಾ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಅಲಲ್ಲದ್ದು ನೀರಲ್ಲದ್ದು ಅಲಲ್ಲದ್ದು ನೀರಲ್ಲದ್ದು. Thank you very much. We are so blessed to just to think about their character and I would definitely request next time if anybody wants to do like this. This is Shaila madam she has done a wonderful job in a other way. Mahesh Anna, Dodmani, everybody did in a different way. We tried to preach their wordings in a different way. All are welcome to join us anytime. Thank you very much. Thank you. ಬಸವಣ್ಣಂಗೆ ಜೈ. Did we all like the drama? Let's have a round of applause.